ನಮಸ್ತೆ ಸ್ನೇಹಿತರೆ, ಕೃಷ್ಣ ಕಲಿಕೆಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ಆಗಿರೋಂಥ ಮತ್ತು ತುಂಬ ಟೇಸ್ಟ್ ಆಗಿರೋಂಥ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಎಳೆ ರಾಗಿ ತೆನೆಯಲ್ಲಿ ಮಾಡೋ ರೆಸಿಪಿ ಇದು. ಎಲ್ಲಾದರೂ ಈ ಥರ ಎಳೆ ರಾಗಿ ತೆನೆ ಇದ್ದರೆ ಈ ಥರ ರೆಸಿಪಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದಕ್ಕೆ ಈ ಥರ ಎಳೆ ಅಂದರೆ ಗ್ರೀನಿಶ್ ಆಗಿರಬೇಕು, ತುಂಬ ಕಂದು ಬಣ್ಣ ತಿರುಗಿರುವಂಥ ತೆನೆನ ತೊಗೊಳಕ್ಕೆ ಹೋಗಬೇಡಿ, ಅದು ಬಲ್ತೋಗಿರುತ್ತೆ. ಈ ಥರ ಹಸಿರಾಗಿರೋಂಥ ಎಳೆ ತೆನೆನ ತಗೊಂಡು ಆ ಕಡ್ಡಿಗಳಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಈ ಥರ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇದನ್ನು ಒಂದು ದಪ್ಪ ತೆಳದ ಪಾತ್ರೆ ಆದರೂ ಆಯಿತು, ಇಲ್ಲ ಕುಕ್ಕರಲ್ಲಾದರೂ ಆಯಿತು. ಎಲ್ಲ ತೆನೆನ ಕುಕ್ಕರ್ ಒಳಗೆ ನಾನು ಹಾಕ್ಕೊಂಡು ಇದಕ್ಕೆ ಒಂದು 1/4 ಗ್ಲಾಸಷ್ಟು ನೀರು ಸಾಕು. ಯಾಕಂದರೆ ಇದನ್ನು ಬೇಯಿಸ್ಕೊಳ್ಳಲ್ಲ, ನಾವು ಬೇಯಿಸ್ಕೊಳ್ಳೋದ್ರೆ ಸ್ಟೀಮ್ ಮಾಡ್ಕೊತೀವಿ. ಅದಕ್ಕೆ ನಾನು ತೆನೆನೆಲ್ಲ ಹಾಕ್ಕೊಂಡು ಒಂದು 1/4 ಗ್ಲಾಸ್ ನೀರಷ್ಟನ್ನು ಮೇಲೆ ಚಿಮ್ಮಿಸ್ಕೊಂಡಿದ್ದೀನಿ. ಜಸ್ಟು ಈ ಥರ ಮೇಲೆ ಡ್ರಾಪ್ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸ್ಟೀಮ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಸ್ಟೀಮ್ ಮಾಡಬೇಕು. ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಇದು ಜಸ್ಟ್ ಲೋ ಫ್ಲೇಮಲ್ಲೇ ನೀವು ಹಾಕಿರೋ ನೀರಲ್ಲೇ ಬೇಯಬೇಕು. ಹಾಗಾಗಿ ಜಸ್ಟು ಒಂದು 10 ಮಿನಿಟ್ಸ್ ಸಾಕು, ಲೋ ಫ್ಲೇಮಲ್ಲೇ ಸ್ಟೀಮ್ ಮಾಡ್ಕೊಬೇಕು. ನೋಡಿ, ಸ್ಟೀಮ್ ಆಗಿದೆ. ನಾನೊಂದು ತೆನೆ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಮುಟ್ಟಿದರೆ ಸ್ವಲ್ಪ ಸಾಫ್ಟ್ ಅನಿಸ್ಬೇಕು, ಅಂದರೆ ಅಷ್ಟು ಸಾಫ್ಟ್ ಆಗಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕು. ಅದ್ರ ತೆನೆ ಒಳಗಿರೋ ರಾಗಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀವು ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಸ್ಟೀಮ್ ಮಾಡ್ಕೊಬೇಕು. ಸೊ ಈ ಥರ ಸ್ಟೀಮ್ ಆದಮೇಲೆ ನೀವು ಆ ಬಿಸಿ ಇರೋ ರಾಗಿ ತೆನೆನೇ ಒಂದು ಕ್ಲೀನಾಗಿರೋಂಥ ವೈಟ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ಕಲರ್ ಬಟ್ಟೆ ಮೇಲೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಕಲರ್ ಬಿಡೋ ಚಾನ್ಸಸ್ ಇರುತ್ತೆ. ಈ ಥರ ವೈಟ್ ಬಟ್ಟೆ ಮೇಲೆ ಹಾಕ್ಕೊಂಡು ಬಟ್ಟೆನೆಲ್ಲ ಕ್ಲೀನಾಗಿ ಸುತ್ತಿ ಒಂದು ಮುದ್ದೆ ಕೋಲು ಇಲ್ಲಾಂದರೆ ಯಾವುದಾದ್ರೂ ಒಂದು ಕೋಲಲ್ಲಿ ತೆನೆಲಿರೋ ಅಂಥ ರಾಗಿನೆಲ್ಲ ಬಿಡಿಸ್ಕೊಬೇಕು. ಅದಕ್ಕೆ ನಾನು ಈ ಥರ ಬಟ್ಟೆಯಲ್ಲಿ ಸುತ್ತಿ ಈ ಥರ ಮುದ್ದೆ ಕೋಲಲ್ಲಿ ಈ ಥರ ಅದ್ರ ಮೇಲೆ ಟ್ಯಾಪ್ ಮಾಡಿ, ಸೊ ಆವಾಗ ತೆನೆಯಲ್ಲಿ ಇರೋವಂಥ ರಾಗಿ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಕೈಯಲ್ಲೂ ಈ ಥರ ಸ್ವಲ್ಪ ಉಜ್ಕೊಂಡ್ರೆ ನಿಮಗೆ ಅದರಲ್ಲಿರೋವಂಥ ರಾಗಿ ಎಲ್ಲ ನೀಟಾಗಿ ಸೆಪ್ರೇಟ್ ಆಗುತ್ತೆ. ನೋಡಿ, ಈ ಥರ ಬರುತ್ತೆ. ಇದರಲ್ಲಿ ಹೊಟ್ಟು ಕೂಡ ಮಿಕ್ಸ್ ಆಗಿದೆ ನೋಡಿ, ಕಾಳು ಇದೆ ಮತ್ತು ಹೊಟ್ಟು ಇದೆ. ಸೊ ಇದನ್ನು ನೀವು ಮರದಲ್ಲಿ ಹಾಕ್ಕೊಂಡು ಈ ಥರ ಮುಂದೆ ಕೇರ್ಕೊಂಡ್ರೆ ನಿಮಗೆ ಕಾಳು ಸೆಪ್ರೇಟಾಗಿ ಬರುತ್ತೆ ಮತ್ತು ಹೊಟ್ಟು ಸೆಪ್ರೇಟ್ ಆಗುತ್ತೆ. ಈ ಥರ ನೀಟಾಗಿ ಮರದಲ್ಲಿ ಕೇರ್ಕೊಂಡ್ಮೇಲೆ ಅದನ್ನು ಒಂದು ಸೆಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ಅದನ್ನು ನೀವು ಚಟ್ನಿಗೆ ಹಾಕ್ಕೊಳ್ಳೋಕೆ ಫ್ರೈ ಮಾಡ್ಕೊತೀರಲ್ಲ, ಆ ಥರ ಫ್ರೈ ಮಾಡ್ಕೊಳ್ಳಿ. ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದ್ರ ಸಿಪ್ಪೆ ಎಲ್ಲ ತೆಗೆದು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಾಡೋದಕ್ಕೆ ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ನೀವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಒಂದು 15 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ನೋಡಿ, ನಾನೀಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೇ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ಒಂದು 2ರಿಂದ 3 ಏಲಕ್ಕಿ ಹಾಕಿ ಜಸ್ಟು ತುಂಬ ಪುಡಿ ಮಾಡಬಾರ್ದು, ಅದು ಚೂರು ಸಿಗಬೇಕು ಬಾಯಿಗೆ. ಜಸ್ಟ್ ಒಂದು ಸರಿ ಇಲ್ಲ 2 ಸರಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಇದನ್ನು ನೀವು ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀರಲ್ಲ ರಾಗಿ ಕಾಳು, ಅದಕ್ಕೆ ಹಾಕ್ಕೋಬೇಕು. ಇದ್ರ ಜೊತೆನೇ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟ್ರೆಡಿಷ್ನಲ್ ಟಚ್ ಇರೋಂಥ ಈ ರೆಸಿಪಿ ರೆಡಿ ಆಗುತ್ತೆ. ಸಿಟೀಲಿ ಇದು ಸಿಗೋಲ್ಲ. ನೀವೆಲ್ಲಾದರೂ ಹೊರಗಡೆ ಹೋದಾಗ ಈ ಥರ ತೆನೆ ಏನಾದರೂ ಕಾಣಿಸಿದ್ರೆ ತಗೊಬಂದು ಈ ಥರ ಒಂದು ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.